ನಾವಿವತ್ತು ಗೆಸ್ ದ ಎನಿಮಲ್ ಆಡ್ಲಿಕ್ಕಿದ್ದೇವೆ. ಸೊ ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯ ಶೂ ಬ್ಲಾಗ್ಸ್. ಯಾವ್ದಾದ್ರು ಎನಿಮಲ್ ಗೆಸ್ ಮಾಡಿ. ಇನ್ಸೆಕ್ಟ್ಸ್ ಇಲ್ಲ, ಬರೀ ಎನಿಮಲ್ ಮಾತ್ರ. ನೀವು ಫಸ್ಟ್ ಬೇಗ. ಹಾ, ಎನ್ನ ಊಳ್ ಪಾಡುವರ ನಂದು ಗೆಸ್ ಆಯ್ತು, ನಿಮ್ದು ಮೇಲ್ಗಡೆ ಆಗ್ತಾನೆ. ನಂದು ಕೂಡ ಗೆಸ್ ಆಯ್ತು. ಓಕೆ, ಕ್ವಶನ್ ಕೇಳಿ. ನಿಮ್ದು ಪ್ರಾಣಿ ಅಂತ ನೀರಲ್ಲಿ ಹೋಗ್ತದ? ಇಲ್ಲ. ನಿಮ್ದು ನಾನ್ ವೆಜ್ಜಾ ಸಸ್ಯಾಹಾರಿ ಮಾಂಸಾಹಾರಿ? ನನಗೆ ಗೊತ್ತಿದ್ದಾಗೆ ಅದು ಸಸ್ಯಾಹಾರಿ. ಕ್ಲಾರಿಟಿ ಬೋರ್ಡ್ ಅಂತ ಇರ್ಬೇಕಲ್ಲ. ನನಗೆ ಅದು ಗೊತ್ತಿಲ್ಲ ಅಷ್ಟು. ಅದು ಸ್ವಲ್ಪ ಕನ್ಫ್ಯೂಸ್ ಉಂಟು. ಸೊ ಅದು ಸಸ್ಯಾಹಾರಿ ಅಂತಾನೆ ನಾನು ಕನ್ಸಿಡರ್ ಮಾಡ್ತೇನೆ. ಜಿರಾಫೆ? ನೋ. ನಿಮ್ಮದು ಸ್ಪೀಡ್ ಆಗಿ ಓಡ್ತದ? ಮೀಡಿಯಂ, ತುಂಬಾ ಸ್ಪೀಡ್ ಇಲ್ಲ. ಓಕೆ, ತುಂಬ ಸ್ಪೀಡ್ ಇಲ್ಲ. ಓಕೆ, ಗೊತ್ತಾಗಲಿಲ್ಲ ನನಗೆ. ನೀವು ಹೇಳಿ, ಕ್ವಶನ್ ಕೇಳಿ ನೆಕ್ಸ್ಟ್. ಝೂ ಅಲ್ಲಿ ಇರ್ತದ ಮನೇಲಿ ಸಾಕ್ತಾರ? ಝೂ ಅಲ್ಲಿ ಮನೇಲಿ ಸಾಕುವಂಥದ್ದಲ್ಲ. ಮೇ ಬಿ ಝೂ ಅಲ್ಲಿ ನಾನು ನೋಡಿದಾಗೆ ಝೂ ಅಲ್ಲಿ ಇಲ್ಲ ಅದು. ಇಲ್ವಾ? ನಾನು ನೋಡಿದಾಗೆ ಇಲ್ಲ. ನೀವು ಗೆಸ್ ಮಾಡಿದ ಪ್ರಾಣಿ ಝೂ ಅಲ್ಲಿ ಇರ್ತದ? ಮಂಕಿ. ಅದು 2 ಕಾಲಲ್ಲಿ ನಿಲ್ತದ ಅಥವಾ 4 ಕಾಲು? ನಾನು ನೋಡಿದಾಗೆ ಎಲ್ಲ ನೋಡಿದಾಗೆ ಹೀರೆಗೆ ಫಸ್ಟ್ ಕ್ಲಾರಿಟಿ ಮೂಡ್ದ ಅಂತ ಪನ್ಪರ್. 2 ಕಾಲಲ್ಲಿ ಇರ್ತದೆ. 4 ಕಾಲಲ್ಲಿ ಸೇರ್ತದೆ ಇರ್ತದೆ. ಒಂದು ನಿಮಿಷ. ಯಾನ್ ಗೆಸ್ ನಿಮ್ಮ ನೀವು ಗೆಸ್ ಮಾಡಿದ ಪ್ರಾಣಿ ವೆಜ್ಜಾ ನಾನ್ ವೆಜ್ಜಾ? 2. ಓಕೆ, 2. ಹಾಗಾದ್ರೆ ತೋಳ? ಇಲ್ಲ, ರಾಂಗ್. ನೀವು ಗೆಸ್ ಮಾಡಿರೋ ಎನಿಮಲ್ ಅಟ್ಯಾಕ್ ಮಾಡ್ತದ ಮನುಷ್ಯರನ್ನ? ಇನ್ ಕೇಸ್ ಅದಕ್ಕೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಅಟ್ಯಾಕ್ ಮಾಡ್ತದೆ. ಅದಕ್ಕೆ ಉಪದ್ರ ಮಾಡಿದ್ರೆ ಅಟ್ಯಾಕ್ ಮಾಡೋದಿಲ್ವಾ? ತಿನ್ಲಿಕ್ಕೆ ಹೋಗುದಿಲ್ವಾ? ಕರಡಿ? ನೀವು ಥಿಂಕ್ ಮಾಡಿದ ಪ್ರಾಣಿ ಮನುಷ್ಯರಿಗೆ ಅಟ್ಯಾಕ್ ಮಾಡಿ ತಿನ್ಲಿಕ್ಕೆಲ್ಲ ಬರ್ತದ, ಕಚ್ಚಲಿಕ್ಕೆಲ್ಲ ಬರ್ತದ? ಬೇಗ ಈರ್ ಪನ್ನ ಗೆಸ್ ಮನ್ಪ್ಲೆ. ಇದು ಊರಿಗೆ ಬರ್ತದ? ಅದು ಊರಿಗೆ ಬರ್ತದ? ಇಜ್ಜಿ ಈ ರೆಡ್ ಕ್ವಶನ್ ಏನ್ರ ಇಜ್ಜಿ ಊರಿಗೆ ಬರ್ತದ? ನಮ್ಮ ಊರಿಗೆ ಬರುದಿಲ್ಲ. ನಿಮ್ಮ ಊರಿಗಲ್ಲ, ಬೇರೆ ಊರಿಗೆ. ನಮ್ಮ ಊರಿಗೆ ಬರುದಿಲ್ಲ. ಅಯ್ಯೋ, ಮಾಂಸಾಹಾರಿ ಅಲ್ಲ? ಆಕ್ಚುಲಿ ನನ್ಗೆ ಆಲ್ಮೋಸ್ಟ್ ಗೊತ್ತಿರೋ ಪ್ರಕಾರ ಅದು ಝೀಬ್ರಾ. ನೋ. ಕಾಂಗರ್? ಒಂದು ಕ್ವಶನ್ ಅಲ್ಲ. ಸರಿ, ಆಯ್ತು. ನಿಮ್ಮ ಇದೆಂತ ಗೆಸ್ ಎಂತ? ಕಾಂಗಾರು. ಕಾಂಗಾರು ಝೂಟ್ ಪೂಜತಾ? ಕರೆಕ್ಟ್. ಎಂದ ಬಲ್ಲೆ ನಂದು. ಅದೆಂತ ಝೂ ಇಂಡಿಯಾದಲ್ಲಿ ಇದೆಯಾ? ನೀರಾನೆ? ಇಲ್ಲ. ಎಂತ ಕಂಟಿನ್ಯೂ ಮಾಡುದಾ ಅಲ್ಲ? ಕರಡಿ. ಅದಾಯ್ತು ಅಷ್ಟೇ. ನಾನು ವಿನ್ ಅದೆ ಅಲ್ಲ, ಇನ್ನೆಂತ? ಅವರು ವಿನ್.
ಆತ್ ಬಂಗುದ ಬಂತಾರೆ ಕಾಂಗಾರು ಊರಿಗೆ ಬರ್ಪುಜಿ ರೆಡ್ ಕಾರ್ಡ್ ಉಂಟು 4 ಕಾರ್ಡ್ ಇಂಚ್ ಬೋಪು ಇರು ಮಾತ್ರ ಗೆಸ್ ಮಂತೀನಿ. ನೀವು ಗೆಸ್ ಮಾಡಿದ್ದು ಸುಮ್ಮನೆ ವೇಸ್ಟ್. ಎರಡು ಗೆಸ್ ಮಾಡಿದ್ದು ಜೀಬ್ರಾ ಮತ್ತೆ ಕಾಂಗರ್. ಆಯ್ತು, ನಾನು ಓಕೆ ನೆಕ್ಸ್ಟ್ ಕ್ವಶನ್ ಅಂತ ಕೇಳಿದ್ದಾರೆ, ನೀವೆಲ್ಲ ಮತ್ತೆ ಕೇಳಿ. ಬಟ್ ಆಸ್ ಎ ಜೆನ್ಯೂನ್ ಆಗಿ ನಾನು ನಿಮ್ಗೆ ಚಾನ್ಸ್ ಕೊಟ್ಟದ್ದು. ಓಕೆ, ಒನ್ ಮೋರ್. ಬಜೆಟ್ ಜಸ್ಟ್ ಬಜೆಟಾ? ಒಂಜಿ ಬಜೆಟ್ ಥಿಂಕ್ ಮನ್ಪ್ಲೆ 1 to 1000 ಬೊಡ್ಚಿ ಬೇತೆ ಬಜೆಟ್ ಬೊಡ್ಚಿ. ಬಜೆಟ್ A few moments later. ವೆಜಿಟೇಬಲ್ ವೆಜಿಟೇಬಲಾ? ಬೇಡ. ವೆಜಿಟೇಬಲ್. ವೆಜಿಟೇಬಲ್ ಆಗ್ಲಿಲ್ಲ. ನಂದಾಯ್ತು. ನಿಮಿಷ ಪಂಗ ಒಂದು ವಾರೆ. ಓಕೆ, ಡನ್. ನನ್ನ ಕ್ವಶನ್ ಹೇಗಿರ್ತದೆ ಶೇಪ್? ಉದ್ದಕ್ಕಿರ್ತದೆ. ಓಕೆ. ಕಲರ್ ಯಾವುದು? ಕಲರ್ ಐ ಮೀನ್ ನಾವು ಜಾಸ್ತಿ ಯೂಸ್ ಮಾಡ್ತೇವೆ ಡೇ ಟು ಡೇ ಲೈಫಲ್ಲಿ. ಬೆಂಡೆಕಾಯಿ. ನಾನು ಅದು ಆ ತರಕಾರಿ ಇಲ್ಲದೆ ಬೇರೆ ಲೈಕ್ ಎಲ್ಲ ಅಡಿಗೆಗೆ ಹಾಕ್ತಾರ ಅಥವಾ ಆ ಪರ್ಟಿಕ್ಯುಲರ್ ಅಡಿಗೆ ಮಾಡೋದು ಮಾತ್ರ ಹಾಕುದ? ರೇರ್ಲಿ ಯೂಸ್ಡ್, ಅಂದ್ರೆ ಕೆಲವೊಮ್ಮೆ ಮಾತ್ರ ಮಾಡ್ತಾರೆ, ಅದಕ್ಕೊಂದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಬೀನ್ಸ್. ನೀವು ಆ ತರಕಾರಿನ ಇವಾಗ ನಾವು ಮ್ಯಾಂಗ್ಳೂರಿಯನ್ಸ್ ಯೂಸ್ ಮಾಡ್ತೇವೆ, ಅವರು ಬೇರೆಯವರು ಮಾತ್ರ ಯೂಸ್ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಹಂಗಂದ್ರೆ ಟೊಮೆಟೊ. ಗೊತ್ತಿತ್ತನಾ? ನೀವು ಕೇಳಿ. ಬೆಂಡೆಕಾಯಿ. ಬುಕ್ಕದ ಮೂಲಂಗಿ. ಅವು ಎಂತ ಎಷ್ಟು ಟೈಮ್ ಕೊಡ್ತೇನೆ ನಾನು ಹೇಳ್ತಿರ್ಲಿಲ್ಲ ಅದು. ಇನ್ನೊಂದು ಯಾವ್ದಾದ್ರು? ಬಜೆಟ್. ಬಜೆಟ್ ಎಂಚ ಪಡ್ಚಿ ಗಮ್ಮದಪ್ಪನ ನುಂಜಿ ಬಜೆಟ್ ಪಂಡ. ಓಕೆ, 1000 ದೌಲ ಇದ. ಓಕೆ, ನಾನು ಫಸ್ಟ್ ಹೇಳ್ತೇನೆ. ಆ ಬಜೆಟ್ ಅಲ್ಲಿ ನಾನು ಹಾಕೊಳ್ಳೋ ಜಾಕಿ ಚಡ್ಡಿ ತಗೊಳ್ಬೋದಾ? ತಗೋಬೋದು. ದಾದ ಕ್ವಶನ್ ಅಕ್ಕ. Very interesting, but I don't care. ನಿಮ್ಮ ಬಜೆಟ್ ಅಲ್ಲಿ ಲಿಪ್ಸ್ಟಿಕ್ ಬರ್ತದಾ? ಲಿಪ್ಸ್ಟಿಕ್ ಬ್ರ್ಯಾಂಡ್ ಬರ್ಬೋದು, ಬರ್ತದೆ. 900. ನಿಮ್ಮ ಬಜೆಟ್ ಅಲ್ಲಿ ಬ್ಲಿಂಕಿಟ್ ಅಲ್ಲಿ ವಿದೌಟ್ ಡೆಲಿವರಿ ಚಾರ್ಜಸ್ ತಗೊಳ್ಬೋದಾ? ಇಲ್ಲ, ತಗೋಬಹುದು. $375. ನಿಮ್ಮ ಬಜೆಟ್ ಅಲ್ಲಿ ಡ್ರೆಸ್ ತಗೋಬೋದಾ? ತಗೋಬಹುದು. ಟವೆಲ್ ಅಲ್ಲ, ಡ್ರೆಸ್ ತಗೊಳ್ಬೋದು. 400. ಓಕೆ. ನಿಮ್ಮ ಬಜೆಟ್ ಅಲ್ಲಿ ನಾನು ಟ್ರೈನ್ ಟಿಕೆಟ್ ಮಾಡ್ಬೋದಾ ಊರಿಂದ ಬೆಂಗಳೂರಿಗೆ? ಒಬ್ಬನಿಗೆ ಮಾತ್ರ. ತತ್ಕಾಲ್ ಟಿಕೆಟ್ ಬುಕ್. ತತ್ಕಾಲ್ ಟಿಕೆಟ್ ಹಂಗಾದ್ರೆ 550. ಏತುಂಟು ತತ್ಕಾಲ್ ಟಿಕೆಟ್ಗೆ? 400. ನಿಮ್ಮ ಬಜೆಟ್ ಅಲ್ಲಿ ಮೂವಿ ನೋಡ್ಬೋದಾ? ರಿಕ್ಲೈನರ್ ನಾರ್ಮಲ್ ಚಾರ್ಜಸ್ ಗೊತ್ತಿಲ್ಲ. ಫಸ್ಟ್ ಬಂದಾಗ ಮೂವಿ ಚಾರ್ಜಸ್ ಬಂದಾಗ ಡೌಟ್. ಫಸ್ಟ್ ಮೂವಿ ಬಂದಾಗ ಡೌಟ್. ಅಂದ್ರೆ ಇವಾಗ KGF ಎಲ್ಲ
ಫಸ್ಟ್ ವೀಕಲ್ಲಿ ಡೌಟ್. 350. ಯಬ್ಬೋ ಇದು ಬುರ್ಚಿ. ನೀವೇ ಬೇಕು ಅಂತ ಹೇಳಿದ್ದು ಬಜೆಟ್ದು. ನೀವು ಹೇಳಿದ್ರಲ್ಲಿ ಎನ್ನ ಆಕ್ಚುಲಿ ಈಸಿ ಉಂಡು. ಪೋಪೇಸ್ ಮೊನ್ನೆ ನಾನೊಂದು ಆರ್ಡರ್ ಮಾಡಿದ್ದಲ್ಲ, ಸೊ ಅದನ್ನು ಆರ್ಡರ್ ಮಾಡ್ಬೋದಾ? ಹಾಗಾದ್ರೆ 350. ಇದು ಗೆಟ್ಟ ಗೆಸ್ ಉಂಡು ಆಕ್ಚುಲಿ ಎಂಕ್ ಚೂರ್ಲ ಗೆಸ್ ಎತ್ತಿಕೊಂಡಿಂಚಿ. ಇನ್ನೊಂದು ಲಾಕ್ ಮಾಡ್ಬೋದು ಮಾರಪ್ಪ ಕರೆಕ್ಟ್ ಟಾಪ್. ವಾಟ್ ಇಸ್ ದ ಪ್ರೈಸ್? ಗೊತ್ತಾ ಪ್ರೈಸ್ ಪರ್ಟಿಕ್ಯುಲರ್ ಅದು. ಓಕೆ, ನಿಮ್ಮದ್ರದ್ದು ಅದ್ಕಲ್ ಟಿಕೆಟ್ ಬುಕ್ ಮಾಡ್ಬೋದಾ ಒಬ್ರಿಗೆ? ಮಾಡ್ಬೋದು. 850 ಒಬ್ರಿಗೆ ಹೇಳಿದ್ದು ನಾನು. ಆಪೋಸಿಟ್ ಗೆಸ್ ಮಾಡ್ತೀನಿ. ನಿಮ್ಮ ಇದರಲ್ಲಿ ಬಜೆಟಲ್ಲಿ ಪರ್ಟಿಕ್ಯುಲರ್ ಪ್ರೈಸ್ ಪ್ರಾಡಕ್ಟ್ ತಿಕ್ಕೊಂಡಿದ್ದಿ. ಪರ್ಟಿಕ್ಯುಲರ್ ಪ್ರೈಸ್ ಪ್ರಾಡಕ್ಟ್ ಮೇಘ ಇಂಕ್ಲೆ ಬನ್ಬೆ ಟಿಂಗ್ 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 ಕ್ವಶನ್ ಅದಕ್ಕೆ ಏನೇನು ಗೊತ್ತಾಗ್ತದೆ ಮಾರೆ. ಯಾವ ಸೋಪ್ ಇಂಕ್ಲೆ ಸೋಪೆರಿಜ್ಜಿ ಎಂಕ್ ಬಚ್ಚ. ನಿಮ್ಮ ಇದರಲ್ಲಿ ಒಂದು ಫ್ಯಾಮಿಲಿ ಪ್ಯಾಕ್ ಬರ್ತದೆ ಐಸ್ ಕ್ರೀಮು ದೊಡ್ಡದು. ಐ ಮೀನ್ ಐಡಿಯಲ್ದೆಲ್ಲ ದೊಡ್ಡದ 1 ಲೀಟರ್ದು? ಇಲ್ಲ, 1 ಲೀಟರ್ ಬರುತ್ತೆ. ಹಾಗಾದ್ರೆ 425. ಸೋಪ್ಗನಾ ಈಜಿ ಇರ್ತಾನಲ್ಲ ಕ್ವಶನ್. ನಂದು ಜೀನ್ಸ್ ಬರ್ತದಾ ಬಜೆಟ್? ಅದು ಜೀನ್ಸ್ ಪ್ರೈಸ್ ಬರ್ಬೋದು. ಬರ್ತದೆ ಲೋಕಲ್ ಬರ್ತದೆ ಅಲ್ಲ, ಬರ್ತದೆ ಲೋಕಲ್. ಜುಡಿಯೋದಲ್ಲಿ ಬರ್ತದೆ. 500. ವೇಟ್ 600. ನಿಮ್ಮ ಬಜೆಟ್ ಫುಲ್ ಹೋಲ್ ನಂಬರಾ ಅಥವಾ ಯಾನಕ್ಕೆ ನೋಡು, ನಿಮ್ಮ ಬಜೆಟಲ್ಲಿ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಬೆಂಗಳೂರಿಗೆ ಹೋಗ್ಬೋದಾ? ಪ್ರೈಸ್ ಆಯ್ತು, ನಮ್ಗೆ ಫ್ರೀ ಅಲ್ಲ. ನಿಮ್ಗೆ ಫ್ರೀ, ನನಗೆ ಗೌರ್ಮೆಂಟ್ ಬಸ್ ಅಶ್ವಮೇಧದಲ್ಲಿ. ಟಿಕೆಟ್ ಎಷ್ಟು? 250 300? 460 430 to ಆಗುದಿಲ್ಲ. 450 ಮಟ್ಟ. 430 to 450 ಆಗುದಿಲ್ವಾ? ಹಾಗಾದ್ರೆ 410. ನಿಮ್ಮ ಬಜೆಟ್ ಅಲ್ಲಿ ಹೈ ಬಜೆಟ್ ಅಂತ ಪೂಮಾ ಶೂ ಬರ್ತದಾ? ಆಫರ್ ಚಾನ್ಸೇ ಇಲ್ಲ ಆಕ್ಚುಲಿ. 1000ಗಿಂತ ಮೇಲೆ ಇರ್ತದೆ. ಎಂತ ನಂಗೆ ಗೊತ್ತಿಲ್ಲ, ನಾನು ಸೋತೆ. ಕ್ವಶನ್ ಬನ್ನಿ. ನಾನು ಸೋತೆ. 405 ನಿಮ್ಮದು? ಇಲ್ಲ ಮಾರ್ರೆ. ನಿಮ್ಮ ಬಜೆಟ್ ಅಲ್ಲಿ ನಾನು ಜುಡಿಯೋದಲ್ಲಿ ಒಂದು 4 ಡ್ರೆಸ್ ತೆಗಿಬೋದಾ? 4 ಡ್ರೆಸ್? ಚಾನ್ಸೇ ಇಲ್ಲ. ಇಲ್ಲ. ನಿಮ್ಮ ಬಜೆಟ್ ಅಲ್ಲಿ ನಾನೊಂದು ಟೀ ಶರ್ಟ್ ತಗೊಳ್ಬೋದಾ? ಐ ಮೀನ್ ಒಂದು 399. ಐ ಮೀನ್ ಟೀ ಶರ್ಟ್ ಅಲ್ಲಿ 2 ಟೈಪ್ ಬರ್ತದೆ, ಒಂದು ಲೋ ಕಾಸ್ಟ್ ಒಂದು ಸೆಕೆಂಡ್ ಕಾಸ್ಟ್. ಸೆಕೆಂಡ್ ಕಾಸ್ಟ್ ತಗೊಳ್ಬೋದಾ? ಅಂದ್ರೆ ಒಂದು 415. ನಿಮ್ಮ ಬಜೆಟ್ ಅಲ್ಲಿ ಬಾಯ್ಸ್ ಜೀನ್ಸ್ ತಗೋಬೋದಾ? ತಗೊಳ್ಬೋದು. 700. ಇಂಚಿನ ಬೊಕ್ಕ ನಿಮ್ಮ ಇದರಲ್ಲಿ ಬರೀ 5 ಇಂದ ಡಿವಿಸಿಬಲ್ 430. ಹಂಚಕ್ಕೇನು ರೊಕ್ಕ? ನಿಮ್ಮದು ಹೋಲ್ ನಂಬರಾ ಅಥವಾ ಹೋಲ್ ನಂಬರ್? ಲೈಕ್ 400 500 600 ಆ ಥರ? ದಟ್ ಈಸ್ ಹೋಲ್ ನಂಬರ್. ಐ ಮೀನ್ ಅದು ಹೋಲ್ ನಂಬರ್ ಅಲ್ಲ. ಹೋಲ್ ನಂಬರ್ ಅಂದ್ರೆ 0.5 ಎಲ್ಲ ಬರ್ತದೆ. ಅದು 650. ಕರೆಕ್ಟ್. ಸತ್ಯ.
ಅತ್ತ ಅಂದ 650 ಅತ್ತಿ ಈ ತಿರ್ಗೇರವಲ್ಲಿ ಮಾರುಕಟ್ಟೆ ಏನಾಗಿ ಪ್ಲೇ 435 ಇನ್ನು 4 ಇಡಲ್ಲ 400 ಎನ್ನ ಆತ ಈಸಿ ಇಟ್ಕೊಡ್ತೆ 400 ಇಲ್ಲಕ 50 ಗಿಫ್ಟ್ ಕೊಡ್ತೀವಿ ಕಟ್ಟನ 400 ಟಿಕೆಟ್ ಆಪುಜಿ ಟ್ರೈನ್ ದ ಏನಾಪುಜಿ ಬಣ್ಣದ ಆಪುನ್ ಬಂದಾರಿ ಇರು ಟ್ರೈನ್ ಟಿಕೆಟ್ ಆಪುನ್ ಬಂತಾರ 400 ಟಿಕೆಟ್ ಆಪುಂಡು ಜನರೇಟ್ ಬತ್ತನ ಆಪು ಫುಲ್ ನಾನ್ ತತ್ಕಾಲ್ ಬುಕ್ಕಿಂಗ್ ಅಂತೀನಿ ತತ್ಕಾಲ್ ಬುಕ್ಕಿಂಗ್ ಹೇಳಿದ್ದು ಅದು 410 4 ಇಂದ 400 ಇಂದ ಇವಳು ಮೋಸ ಮಾಡಿದ್ದು ನನಗೆ ಇಲ್ಲ ಆಯ್ತು ನಾವ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಬಾಯ್